وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಾದ್. ನಿಮ್ಮನ್ನು ದ್ವೇಷಿಸುವಂತಹ ಜನರು ಕೂಡ ನಿಮ್ಮನ್ನು ಪ್ರೀತಿಸ್ತಾರೆ. ನಿಮ್ಮ ಮೇಲೆ ಶತ್ರುತ್ವ ಇಟ್ಟಿರುವಂತಹ ವ್ಯಕ್ತಿಗಳು ಕೂಡ ನಿಮ್ಮ ಮೇಲೆ ಪ್ರೀತಿಯನ್ನು ತೋರಿಸ್ತಾರೆ. ಅದಕ್ಕೆ ನೀವು ಮಾಡಬೇಕಾದದ್ದಿಷ್ಟೇ, ಈ ಒಂದು ಹದೀಸ್ ತರಗತಿಯಲ್ಲಿ ಹೇಳುವಂತಹ ಸಂಗತಿಗಳನ್ನು ನೀವು ಹೇಳಿದರೆ ಸಾಕು. ಇನ್ಶಾ ಅಲ್ಲಾ ಎಲ್ಲರೂ ಕೂಡ ಆಗ್ರಹಿಸುವಂತಹ ಬಯಸುವಂತಹ ಒಂದು ಸಂಗತಿಯಾಗಿದೆ. ಜೀವನದಲ್ಲಿ ಶತ್ರುಗಳಿರಬಾರದು, ಅದೇ ರೀತಿ ಎಲ್ಲರೂ ನನ್ನನ್ನು ಪ್ರೀತಿಸಬೇಕು ಎಂದು. ಅದಕ್ಕೆ ಈ ಒಂದು ಹದೀಸ್ ಕಾರಣವಾಗಲಿದೆ. ಇಮಾಮ್ ಅಬೂ ದಾವೂದ್ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್ ಅಬಿ ಬುರ್ದಾ ಬಿನ್ ಅಬ್ದುಲ್ಲಾ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಅನ್ನ ಅಬಾಹು ಹದ್ದಸಹು, ಮಹಾನರು ಅವರ ತಂದೆಯಿಂದ ಹದೀಸ್ ಹೇಳೋದು. ಅನ್ನ ನಬಿಯ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಖಂಡಿತವಾಗಿಯೂ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕಾನ ಇಜಾ ಖಾಫ ಕೌಮನ್, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಒಂದು ಜನತೆಯನ್ನು ಭಯಪಟ್ಟರೆ, ಅಂದರೆ ಶತ್ರುಗಳನ್ನು ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಭಯಪಟ್ಟರೆ, ಅಂದರೆ ಅವರ ಶತ್ರುತ್ವದಿಂದ ಮುಸ್ಲಿಂ ಸಮುದಾಯಕ್ಕೆ ತೊಂದರೆಗಳಿದೆ ಎಂಬಂತಹ ಭಯ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಉಂಟಾದಾಗ ಕಾಲ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಈ ರೀತಿ ಪ್ರಾರ್ಥಿಸುತ್ತಾ ಇದ್ದರು. ಅಲ್ಲಾಹುಮ್ಮ ಇನ್ನ ನಜ್ಅಲುಕ ಫೀ ನುಹೂರಿಹಿಮ್, ಅಲ್ಲಾಹನೇ ಆ ಶತ್ರುಗಳ ಶತ್ರುತ್ವ ನಮ್ಮ ಮೇಲೆ ಉಂಟಾಗದೇ ಇರಲು, ಇದರ ನಡುವೆ ಶತ್ರುಗಳ ಅದೇ ರೀತಿ ನಮ್ಮ ನಡುವೆ ಇರುವಂತಹ ಒಂದು ರಕ್ಷಾ ಕವಚ ನೀನಾಗಿರುವೆ. ನಿನ್ನನ್ನು ನಾವು ಒಂದು ತಡೆಗೋಡೆಯಾಗಿ ನಿಲ್ಲಿಸುತ್ತೇವೆ, ಅಂದರೆ ಅವರ ಯಾವುದೇ ಒಂದು ಶತ್ರುತ್ವವು ಕೂಡ ನಮ್ಮ ಮೇಲೆ ಉಂಟಾಗಬಾರದು. ವನಊಜು ಬಿಕ ಮಿನ್ ಶುರೂರಿಹಿಮ್, ಅದೇ ರೀತಿ ನಿನ್ನೊಂದಿಗೆ ಅವರ ಶರ್ರಿನಿಂದ, ಅವರ ತೊಂದರೆಯಿಂದ ರಕ್ಷೆಯನ್ನು ಬೇಡ್ತಾ ಇದ್ದೇನೆ ಎಂದು. ಈ ಒಂದು ಪ್ರಾರ್ಥನೆ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಶತ್ರುಗಳ ಶತ್ರುತ್ವದಿಂದ ರಕ್ಷೆ ಹೊಂದಲು ಪ್ರಾರ್ಥಿಸುತ್ತಾ ಇದ್ದರು. ಈ ಒಂದು ಹದೀಸ್ನ ವ್ಯಾಖ್ಯಾನದಲ್ಲಿ ವಿದ್ವಾಂಸರು ಹೇಳುವುದು ಕಾಣಬಹುದು. ನಮ್ಮ ಜೀವನದಲ್ಲೂ ಕೂಡ ನಮಗೆ ಶತ್ರುಗಳಿರಬಹುದು, ನಮ್ಮನ್ನು ದ್ವೇಷಿಸುವಂತಹ ಜನರಿರಬಹುದು. ಅವರ ಮನಸ್ಸು ನಿಮಿಷದಲ್ಲೇ ಬದಲಾವಣೆ ಮಾಡುವಂತಹ ಒಂದು ಪ್ರಾರ್ಥನೆಯೂ ಇದಾಗಿದೆ. ಆದ್ದರಿಂದ ಈ ಪ್ರಾರ್ಥನೆಯನ್ನು ನೀವು ನಿರಂತರವಾಗಿ ಪ್ರಾರ್ಥಿಸಿ. ನಿಮ್ಮನ್ನು ಎಷ್ಟೇ ದ್ವೇಷಿಸುವಂತಹ ವ್ಯಕ್ತಿಯಾಗಲಿ, ನಿಮ್ಮ ಮೇಲೆ ಎಷ್ಟೇ ಕೋಪ ಇಟ್ಟುಕೊಂಡಂತಹ ವ್ಯಕ್ತಿಯಾಗಲಿ, ನಿಮಿಷದಲ್ಲಿ ನಿಮ್ಮನ್ನು ಪ್ರೀತಿಸಲು ಆತನು ಪ್ರಾರಂಭಿಸ್ತಾನೆ. ಆದ್ದರಿಂದ ಈ ಪ್ರಾರ್ಥನೆ ನಿರಂತರವಾಗಿ ನೀವು ಮಾಡ್ತಾ ಇರಿ. ಎಲ್ಲ ಶತ್ರುಗಳು ಕೂಡ ನಿಮ್ಮನ್ನು ಪ್ರೀತಿಸ್ತಾರೆ, ಅವರ ಮನಸ್ಸು ಬದಲಾವಣೆಯಾಗುತ್ತದೆ. ಅಲ್ಲಾಹನು ಆ ರೀತಿ ಮಾಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.